ಮಾಸ್ಟರಿಂಗ್ ಸೆಕ್ಷನ್ ಎ ಆಫ್ ICSE ಕನ್ನಡ ಬೋರ್ಡ್ ಎಕ್ಸಾಮ್. ಈ ಒಂದು ವಿಡಿಯೋದಲ್ಲಿ ನಾವು ಸೆಕ್ಷನ್ ಎ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು. ಸೊ ಇದರಲ್ಲಿ 40 ಮಾರ್ಕ್ಸ್ ಇರುತ್ತೆ, ನಿಮ್ಗೆ ಗೊತ್ತಿರೋಂಗೆ ಸೆಕ್ಷನ್ ಎ ನಲ್ಲಿ. ಸೆಕ್ಷನ್ ಎ ಸೆಕ್ಷನ್ ಬಿ ಟೋಟಲ್ 80 ಮಾರ್ಕ್ಸ್. ನಾನು ಬರೀ ಸೆಕ್ಷನ್ ಎ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ಸೆಕ್ಷನ್ ಎನೇ ಮಾಸ್ಟರ್ ಮಾಡಬೇಕಾ, ಬಿನು ಮಾಡಬಾರ್ದಾ ಅಂತ ಕ್ವಶನ್ ಕಮೆಂಟನ್ನು ಹಾಕ್ಬೇಡಿ. ನಿಮಗೆ ಸಬ್ಜೆಕ್ಟ್ ಬಗ್ಗೆ ಇರುವಂತಹ ಡೌಟ್ ಅನ್ನ ಬರೀರಿ. ಈ ರೀತಿಯಾದಂತಹ ಕಮೆಂಟ್ಸ್ ಅನ್ನ ಒಳಗಡೆ ಇಟ್ಕೊಳ್ಳಿ, ನಕ್ಕೊಳ್ಳಿ. ನಾನು ನಗ್ತೀನಿ ಈಗಲೇ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1 ಏನು? ಕಾಂಪೋಸಿಷನ್ ಅಂದ್ರೆ ಪ್ರಬಂಧಗಳನ್ನ ಇಲ್ಲಿ ಎಷ್ಟು 5 ಪ್ರಬಂಧಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ. 15 ಮಾರ್ಕ್ಸು. ಸೊ 15 ಮಾರ್ಕ್ಸು ಕಂಪ್ಲೀಟ್ 15ಕ್ಕೆ 15 ತಗೊಳ್ಳೋದು ಈಸಿನೇ. ಇದರಲ್ಲಿ ನಾವು ಒಂದಷ್ಟು ಅಂದ್ರೆ ಸ್ಟೆಪ್ಸ್, ಒಂದು ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ. ನಾನು ಪ್ರಬಂಧದ ಬಗ್ಗೆ ಮಾತಾಡಿದ್ದೀನಿ, ಒಂದು 3 ವಿಡಿಯೋ ಮಾಡಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಮತ್ತೆ ಫಾರ್ಮ್ಯಾಟ್ ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳಿದ್ದೀನಿ. ನೀವು ಒಂದು 2 ಪ್ರಬಂಧಗಳನ್ನಾದ್ರೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ನಾವು ಗಾದೆ ಬರಿತೀನಿ, ಇಲ್ಲ ಕರೆಂಟ್ ಅಫೇರ್ಸ್ ಬಗ್ಗೆ ಬರಿತೀನಿ, ಇಲ್ಲ ಪಿಕ್ಚರ್ ಕಂಪೋಸಿಷನ್ ಬರಿತೀನಿ ಅಂದ್ರೆ ಅದನ್ನು ಬರಿಬಹುದು. ಇಲ್ಲಿ ನಿಮ್ಗೆ 5 ಇರುತ್ತೆ. ಸೊ ಒಂದು ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದು ಪಿಕ್ಚರ್ ಕಂಪೋಸಿಷನ್ ಇದೆ. ಈಗ ಒಂದೊಂದೇ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ. ಯಾಕಂದ್ರೆ ಒಂದಷ್ಟು ಜನ ಮಕ್ಕಳಿಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ, ನಂಗೆ ಗೊತ್ತು. ಒಂದಷ್ಟು ಜನ ಮಕ್ಕಳಿಗೆ ಅಂದ್ರೆ ಅವ್ರ ಮದರ್ ಟಂಗ್ ಬೇರೆ ಇರ್ಬೋದು. ನಾನು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ಎಲ್ಲಾ ವಿಡಿಯೋಸ್ ಅಲ್ಲಿ, ಅವ್ರಿಗೆ ಅರ್ಥ ಆಗ್ಲಿ ಅಂತ. ಒಂದಷ್ಟು ಜನ ಅಪಾರ್ಥ ಮಾಡ್ಕೊಂಡು ಇಂಗ್ಲಿಷ್ ಪದಗಳನ್ನ, ಆಂಗ್ಲ ಪದಗಳನ್ನ ಯಾಕೆ ಬಳಸ್ತಾ ಇದ್ದೀರಾ? ಕಂಪ್ಲೀಟ್ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೋದು. ಕನ್ನಡ ನಮ್ಮ ಚಿಪ್ಪಿನೊಳಗಡೆ ಮಾತ್ರ ಇರುತ್ತೆ, ಬೇರೆ ಹತ್ರನೂ ಹೋಗ್ಬೇಕಲ್ಲ, ಬೇರೆಯವರು ಅದನ್ನ ಇಷ್ಟಪಡ್ಬೇಕಲ್ಲ. ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಆ ಸೆಂಟೆನ್ಸ್ ಅನ್ನ ಎಕ್ಸಾಕ್ಟ್ ಇಂಗ್ಲಿಷ್ ಅಲ್ಲೇ ಹೇಳಕ್ಕಾಗಲ್ಲ. ಯಾಕಂದ್ರೆ ಕನ್ನಡ ವಾಕ್ಯಗಳೇ ಬೇರೆ, ಇಂಗ್ಲಿಷ್ ವಾಕ್ಯಗಳೇ ಬೇರೆ ತರ ಇರುತ್ತೆ, ಅದರ ಸೀಕ್ವೆನ್ಸ್ ಬೇರೆ ಇರುತ್ತೆ. ನಾನು ಹೇಳುವಾಗ ಪಟ್ ಅಂತ ಹಂಗೆ ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗಲ್ಲ, ಆಯ್ತಾ? ಮತ್ತೆ ನಾನು AI ಕೂಡ ಅಲ್ಲ, ನಾನು ಏನ್ ತಪ್ಪು ಹೇಳ್ತಾ ಇದ್ರು ಅದನ್ನು ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ. ಸರಿ, ನಾವೀಗ ಕ್ವಶನ್ಸ್ ಬಗ್ಗೆ ನೋಡೋಣ. ಕಣ್ಣಿಗೆ ಕಾಣುವ ದೇವರು ಎಂದ್ರೆ ಪೋಷಕರು. ನಮ್ಮ ಜೀವನದಲ್ಲಿ ಅವರ ಪಾತ್ರ ಎಷ್ಟು ಮುಖ್ಯ ಎಂಬುದನ್ನ ನಿಮ್ಮ ಅನುಭವದ ಮಾತುಗಳಲ್ಲಿ ವಿವರಿಸಿ. ಇದು ತುಂಬಾ ಚೆನ್ನಾಗಿರುವಂತಹ ಒಂದು ಪ್ರಶ್ನೆ. ಪೋಷಕರು ಅಂದ್ರೆ ಪೇರೆಂಟ್ಸ್ ಅಂತ ಗೊತ್ತಿರಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಈ ಕ್ವಶನ್ ಅನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ ಓದ್ಬೇಕು. ಸೊ ತಾಯಿ ತಂದೆ ಇಬ್ರು ನಮ್ಗೆ ಕಣ್ಣಿಗೆ ಕಾಣಿಸುವಂತಹ ದೇವರು. ರೋಲ್ ಪ್ಲೇಡ್ ಬೈ ಪೇರೆಂಟ್ಸ್ ಇನ್ ಅವರ್ ಲೈಫ್, ಡಿಫೈನಿಂಗ್ ದಟ್ ರೋಲ್, ಹೌ ಇಂಪಾರ್ಟೆಂಟ್ ಇಟ್ ವಾಸ್ ಅಂತ. ಅದನ್ನ ಇನ್ ಯುವರ್ ಓನ್ ವರ್ಡ್ಸ್, ನಿಮ್ಮ ಅನುಭವದ ಮಾತುಗಳಲ್ಲಿ ಬರೆಯಿರಿ. ಅಂದ್ರೆ ನೀವು ಯಾವ ರೀತಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಚೈಲ್ಡ್ಹುಡ್ ಇಂದ, ಅವರು ಹೇಳಿರುವಂತಹ, ಅವರು ನಿಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಅಂತ ಅನ್ಕೊಂಡಿದ್ದೀರಾ ಅನ್ಕೊಳ್ಳಿ. ಸೊ ಅದ್ರಲ್ಲಿ ನೀವು ಅದನ್ನ ಯಾವ ರೀತಿ, ನಿಮ್ಮ ಅನುಭವದ ಮಾತುಗಳು, ನಾವು ಚಿಕ್ಕವರಿದ್ದಾಗ ಈ ರೀತಿಯಾದಂತಹ ಘಟನೆ ಆಗಿತ್ತು, ನಮ್ ತಂದೆ ಇಲ್ಲ ನಮ್ ತಾಯಿ ಈ ರೀತಿ ನನಗೆ ಸಜೆಷನ್ಸ್ ಕೊಟ್ಟಿದ್ರು, ಇದರಿಂದ ನನಗೆ ತುಂಬಾ ಉಪಯೋಗ ಆಯ್ತು, ಇಲ್ಲ ಅದು ಏನೋ ಒಂದು ಸಿಚುಯೇಷನ್ ನನಗೆ ಅರ್ಥ ಆಯ್ತು, ನಾನು ಕಷ್ಟದಿಂದ ಪಾರಾದೆ, ಆ ರೀತಿ ಏನೋ ಒಂದಷ್ಟು ಬರಿಬೇಕಾಗುತ್ತೆ. ಮತ್ತೆ ಇದರಲ್ಲಿ ಪಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಇಂಟ್ರೊಡಕ್ಷನ್, ಮತ್ತೆ ಬಾಡಿ ಆಫ್ ದ ಪ್ಯಾಸೇಜ್, ಕಂಪೋಸಿಷನ್, ಮತ್ತೆ ಕನ್ಕ್ಲೂಷನ್. ಸೊ ಇವು 3 ಇಂಪಾರ್ಟೆಂಟ್. ಆ 3ರಲ್ಲಿ ನೀವು ಯಾವ ರೀತಿಯಾದಂತಹ ಪದಗಳನ್ನ ಬರಿತೀರಾ ಅದಕ್ಕೆ ವೇಟೇಜ್ ಸಿಗುತ್ತೆ. ಸೊ 15ಕ್ಕೆ 15 ಗ್ಯಾರಂಟಿಯಾಗಿ ತಗೋಬಹುದು ಇಲ್ಲಿ. ಸರಿ, ಈಗ 2ನೇದು ಎಕ್ಸ್ಪ್ಲೇನ್ ಮಾಡ್ತೀನಿ. 2ನೇ ಕ್ವಶನ್. ನನ್ನ ತಾಳ್ಮೆ ನನ್ನನ್ನು ದೊಡ್ಡ ಆಪತ್ತಿನಿಂದ ರಕ್ಷಿಸಿತು ಎಂಬ ವಾಕ್ಯದೊಡನೆ ಮುಕ್ತಾಯವಾಗುವ ಒಂದು ಘಟನೆಯನ್ನ ಬರೀರಿ, ಒಂದು ಇನ್ಸಿಡೆಂಟ್ ಬರಿಬೇಕು. ಸೊ ತಾಳ್ಮೆ ಅಂದ್ರೆ ಎಲ್ಲಾ ಮಕ್ಕಳಿಗೂ ಗೊತ್ತು. ಅಂದ್ರೆ ಕನ್ನಡ ಚೆನ್ನಾಗಿ ಗೊತ್ತಿಲ್ಲ ಅಂದ್ರೆ ತಾಳ್ಮೆ ಗೊತ್ತಿಲ್ಲ ಅಂತೇನಿಲ್ಲ. ಯಾಕಂದ್ರೆ ನಮ್ಗೆ ತಾಳ್ಮೆಗೆ ಒಲಿದ ಅದೃಷ್ಟ ಪಾಠ ಇದೆ. ತಾಳ್ಮೆ ಅಂದ್ರೆ ಪೇಷನ್ಸ್ ಅಂತ ನಿಮ್ಗೆಲ್ರಿಗೂ ಗೊತ್ತು. ಈ ತಾಳ್ಮೆ, ಪೇಷನ್ಸ್, ಹೌ ಇಟ್ ಸೇವ್ಡ್ ಮೀ ಫ್ರಮ್ ಅ
ಬಿಗ್ ಡೇಂಜರ್ ಇಲ್ಲ ಸಮ್ ಆಕ್ಸಿಡೆಂಟ್ ಇಲ್ಲ ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಆ ಡೇಂಜರ್ ಇಂದ ಯಾವ ರೀತಿ ಸೇವ್ ಮಾಡ್ತು, ಯಾವ ರೀತಿ ನನ್ನನ್ನ ರಕ್ಷಣೆ ಮಾಡ್ತು ಅನ್ನೋ ಈ ವಾಕ್ಯ ಮುಕ್ತಾಯವಾಗ್ಬೇಕಂದ್ರೆ ಕನ್ಕ್ಲೂಷನ್ ಅಲ್ಲಿ ಈ ವಾಕ್ಯ ಬರ್ಬೇಕು, ನನ್ನ ತಾಳ್ಮೆ ನನ್ನನ್ನು ದೊಡ್ಡ ಆಪತ್ತಿನಿಂದ ರಕ್ಷಿಸಿತು ಅಂತ. ಸೊ ಅದಕ್ಕೆ ಒಂದು ಘಟನೆ, ಒಂದು ಇನ್ಸಿಡೆಂಟ್ ಅನ್ನ ನೀವು ಬರೀಬೇಕಾಗುತ್ತೆ. ಏನೋ ಒಂದು ನಿಮ್ಗೆ ಆ ರೀತಿಯಾದಂತ ಇನ್ಸಿಡೆಂಟ್ ಆಗಿಲ್ಲ ಅಂದ್ರೆ ನೀವೇ ಕ್ರಿಯೇಟ್ ಮಾಡಿ ಬರೀರಿ. ಈ ಮಕ್ಕಳಿಗೆ ನಾನೇನು ಹೇಳ್ಕೊಡೋ ಅವಶ್ಯಕತೆ ಏನಿಲ್ಲ. ಈಗ ಇದು ಅರ್ಥ ಆಗಿಲ್ಲ ಅಂದ್ರೆ ಮೂರನೇದಕ್ಕೆ ಹೋಗಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಎಂಬ ಗಾದೆ ಮಾತಿನ ಅರ್ಥವನ್ನು ವಿವರಿಸಿ ಅಥವಾ ಈ ಗಾದೆ ಮಾತನ್ನ ಆಧರಿಸಿ ಒಂದು ಕಥೆಯನ್ನ ಬರಿಬೇಕು. ಸೊ ಗಿಡ ಆಗಿದ್ದು ಅಂದ್ರೆ ಅಂದ್ರೆ ಈಗ ಒಂದು ಪ್ಲಾಂಟ್ ಚಿಕ್ಕದಾಗಿದ್ದಾಗ ನಾವು ಅದನ್ನ ಬಗ್ಸಿ ಯಾವ ಶೇಪ್ ಬೇಕೋ ಅಂದ್ರೆ ಮುರಿಬಾರ್ದು, ಒಂದು ದಾರ ಕಟ್ಟಿದ್ರೆ ಅದು ಮರವಾಗಿ ಅದೇ ರೀತಿ ಬೆಳೆಯುತ್ತೆ. ನಿಮ್ಗೆ ಆ ರೀತಿ ಶೇಪ್ ಬರ್ಬೇಕಂದ್ರೆ. ಸೊ ಮಕ್ಕಳು ಚಿಕ್ಕವರಾಗಿದ್ದಾಗ ನಾವು ಅವರನ್ನ ಒಂದಷ್ಟು ತಿದ್ದಿ ಬುದ್ಧಿವಾದ ಎಲ್ಲ ಹೇಳ್ತೀವಿ. ಸೊ ದೊಡ್ಡವರಾದ್ಮೇಲೆ ಅವರು ಕೆಟ್ಟವರಾಗ್ತಾರ ಒಳ್ಳೆಯವರಾಗ್ತಾರ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಅದು ಜ್ಞಾಪಕ ಇದ್ದೇ ಇರುತ್ತೆ, ಚಿಕ್ಕವರಿದ್ದಾಗ ಹೇಳಿರೋದು. ಸೊ ಈ ಗಾದೆ ಮಾತಿನ ಅರ್ಥನ ಈ ರೀತಿ ಬರಿಬಹುದು. ಸೊ ಗಿಡ ಆಗಿದ್ದಾಗ ಬಗ್ಸ್ಬೋದು, ಮರ ಆಗಿದ್ದಾಗ ಬಗ್ಸಿದ್ರೆ ಏನಾಗುತ್ತೆ, ಮುರಿದೋಗುತ್ತೆ. ಮತ್ತೆ ಒಂದು ಕಥೆನಾದ್ರೂ ಬರಿಬಹುದು ಅಂತ. ಸೊ ಯಾವುದೋ ಒಂದು ಇನ್ಸಿಡೆಂಟ್ ತಗೊಂಡು ಸೊ ಚಿಕ್ಕವರಿದ್ದಾಗ ಯಾರೋ, ನಾನು ಸುಮ್ಮನೆ ಒಂದು ಇನ್ಸಿಡೆಂಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಚಿಕ್ಕವರಿದ್ದಾಗ ಏನೋ ಒಂದು ತಪ್ಪು ಮಾಡ್ತಾ ಇರ್ತಾರೆ, ಅವ್ರ ಮನೆಯಲ್ಲಿ ಯಾರು ಏನು ಹೇಳಲ್ಲ. ದೊಡ್ಡವರಾದ್ಮೇಲೆ ದೊಡ್ಡ ತಪ್ಪು ಮಾಡ್ತಾರೆ, ಸಿಕ್ಕು ಬೀಳ್ತಾರೆ, ಅದೇ ಒಂದು ಆಪತ್ತಿಗೆ ಸಿಲುಕ್ತಾರೆ. ಅದೇ ಚಿಕ್ಕವರಿದ್ದಾಗ ಇದು ನೀನ್ ಮಾಡಿದ ತಪ್ಪು, ಈ ರೀತಿ ಮಾಡ್ಬಾರ್ದು ಅಂತ ಯಾರೋ ಒಬ್ರು ತಿದ್ದಿ ಹೇಳಿದಿದ್ರೆ, ಅವರು ಅರ್ಥ ಮಾಡ್ಕೊಂಡಿದ್ರೆ, ಆ ಮಗು ಅರ್ಥ ಮಾಡ್ಕೊಂಡಿದ್ರೆ ದೊಡ್ಡದಾದ್ಮೇಲೆ ಆ ತಪ್ಪನ್ನ ಮಾಡ್ತಾ ಇರ್ಲಿಲ್ಲ. ಸೊ ದೊಡ್ಡವರಾದ್ಮೇಲೆ ಹೇಳಿದ್ರೆ ತಲೆಗೆ ಹೋಗಲ್ಲ ಅಂತ ಅರ್ಥ ಇಲ್ಲಿ. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆನ ಓದೋಣ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ತುಂಬಾ ಪ್ರವರ್ಧಮಾನಕ್ಕೆ ಬೆಳೆದು ನಿಂತಿದ್ದು, ಇವು ಯುವ ಜನಾಂಗದ ಮೇಲೆ ಬೀರಿರುವ ಪ್ರಭಾವಗಳು, ಉಂಟಾಗುತ್ತಿರುವ ಪರಿಣಾಮಗಳ ಬಗ್ಗೆ ವಿವರಿಸುತ್ತಾ ಇವುಗಳನ್ನು ನಮ್ಮ ಯುವ ಜನತೆ ಹೇಗೆ ಸದ್ಬಳಕೆ ಮಾಡ್ಕೊಳ್ಬೇಕು ಎಂಬುದನ್ನ ವಿವರಿಸಿ. ಸೊ ಇತ್ತೀಚೆಗೆ ಇದು ಕರೆಂಟ್ ಅಫೇರ್ಸ್. ಸಾಮಾಜಿಕ ಜಾಲತಾಣ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಾಗುತ್ತೆ ಈ ಪ್ರಬಂಧ ಬರಿಬೇಕಂದ್ರೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ. ಸೋಷಿಯಲ್ ಮೀಡಿಯಾ ತುಂಬಾ ಎತ್ತರಕ್ಕೆ ಬೆಳೆದು, ಪ್ರವರ್ಧಮಾನಕ್ಕೆ ಅಂದ್ರೆ ತುಂಬಾ ಎತ್ತರಕ್ಕೆ ಬೆಳೆದು ಈ ಯುವ ಜನಾಂಗ ಅಂದ್ರೆ ಯೂತ್ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ, ಪರಿಣಾಮಗಳು ಏನೇನಾಗ್ತಾ ಇದೆ ಇದರಿಂದ, ಮತ್ತೆ ಇದನ್ನ ಹೇಗೆ ಸದ್ಬಳಕೆ ಅಂದ್ರೆ ಹೌ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಫಾರ್ ಗುಡ್ ಪರ್ಪಸ್ ಅಂತ. ಇದ್ರ ಬಗ್ಗೆ ನೀವು ಪ್ರಬಂಧನ ಬರೀರಿ. ಸೊ ಇದ್ರ ಬಗ್ಗೆ ನಿಮಗೆ ಬೇಕಾದಷ್ಟು ವಿಷಯ ಗೊತ್ತಿರುತ್ತೆ, ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ನೀವು ವಾಟ್ಸಪ್, ಇನ್ಸ್ಟಾಗ್ರಾಮು ಅಂತ ಬರಿಬೇಕು ಅಂದ್ರೆ ವಾಟ್ಸಪ್ ಅಂತಾನೆ ಕನ್ನಡದಲ್ಲಿ ಬರಿಬೋದು, ಅದಕ್ಕೆ ಕನ್ನಡದಲ್ಲೇನು ಪದಗಳೇನು ಇಲ್ಲ, ಮೆನ್ಷನ್ ಮಾಡ್ಬೇಕಂದ್ರೆ ಅದು. ಈಗ ಐದನೇ ಪ್ರಶ್ನೆ ನೋಡಿ, ಚಿತ್ರನ ನೋಡಿ ಇದಕ್ಕೆ ಒಂದು ಪ್ರಬಂಧನ ಬರಿಬೇಕು, ಇಲ್ಲ ಕಥೆನಾದ್ರೂ ಬರಿಬಹುದು. ಆದ್ರೆ ನೀವು ಏನ್ ಬರಿತೀರೋ ಅದು ಇದಕ್ಕೆ ರಿಲೇಟ್ ಆಗಿರ್ಬೇಕು. ಸೊ ಇಲ್ಲಿ ಮಾಸ್ ಕಮ್ಯುನಿಕೇಶನ್, ಯಾಕಂದ್ರೆ ರೇಡಿಯೋ ಕಾಣಿಸ್ತಾ ಇದೆ, ಹೆಡ್ಫೋನ್ಸ್ ಇದೆ, ತಾತ ಹೆಡ್ಫೋನ್ಸು, ಅಜ್ಜಿ ರೇಡಿಯೋ ಇಟ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಒಂದು ಪ್ರಬಂಧ ಇಲ್ಲ ಕಥೆನಾದ್ರೂ ಬರಿಬಹುದು ಇವರಿಬ್ಬರದೂ ಸೇರಿ. ಇವ್ರು ಇದು ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ನೀವು ಏನ್ ಬರಿತಾ ಇದ್ರ ಅದು ಈ ಪಿಕ್ಚರ್ಗೆ ರಿಲೇಟ್ ಆಗಿರ್ಬೇಕು. ಸೊ ಇದು ಪ್ರಬಂಧ ಸ್ವಲ್ಪ ಸಮಯ ತಗೊಳುತ್ತೆ, ಅಂದ್ರೆ ತುಂಬಾ ಸಮಯ ಇಲ್ಲೇ ಯೂಸ್ ಮಾಡಬಾರ್ದು, ಬೇರೆ ಕ್ವಶನ್ಸ್ ಅನ್ನು ಬರೀಬೇಕಾಗುತ್ತೆ ನೀವು. ಸೊ ಪ್ಲಾನ್ ಮಾಡ್ಕೊಳ್ಳಿ, 1-2 ಪ್ರಬಂಧಗಳನ್ನ ಮನೆಯಲ್ಲಿ ಫ್ರೀ ಇದ್ದಾಗ ಕುತ್ಕೊಂಡು ಬರೀರಿ. ಎಷ್ಟು ಸಮಯ ಆಗುತ್ತೆ ಏನು ಅಂತ ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅಷ್ಟೇ ಸಮಯದಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ಈಗ ಎರಡನೇ ಪ್ರಶ್ನೆ ಬಂದು ಲೆಟರ್ ರೈಟಿಂಗು. ಇದಕ್ಕೆ 7 ಮಾರ್ಕ್ಸು. ಇಲ್ಲಿ ಕೂಡ 7 ಮಾರ್ಕ್ಸು ನೀವು ತಗೋಬಹುದು. 2 ಲೆಟರ್ಸ್ ಕೊಟ್ಟಿರ್ತಾರೆ, 2 ಈ ಪತ್ರಗಳು. ಸೊ ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ 1ನೇದು ತುಂಬಾ ಈಸಿ, ನಾನು ಇದನ್ನೇ ಬರೀತೀನಿ ಎಕ್ಸಾಮ್ ಅಲ್ಲಿ ಕೂಡ ಅಂದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡಿ, ಪರವಾಗಿಲ್ಲ. ಈ 2ನೇದು ಬರೀತೀನಿ ಅಂದ್ರೆ 2ನೇದು ಮಾಡಿ. ಸೊ 1ನೇದ್ರಲ್ಲಿ
ಇದು ತುಂಬಾ ಈಸಿನೇ. ನೀವು ಒಂದು ದಿನ ನೀವು ಶಾಲೆಗೆ ತಡವಾಗಿ ಹೋದಾಗ ನಿಮ್ಮನ್ನ ಒಳಗಡೆ ಬಿಡ್ಲಿಲ್ಲ ಅಂತ ಬೇಸರವಾಯ್ತು. ಆಗ ನಿಮ್ಮ ಭಾವನೆಗಳೇನು? ನೀವು ಏನ್ ಮಾಡಿದ್ರಿ ಅಂತ ವಿವರಿಸುತ್ತಾ ನಿಮ್ಮ ಫ್ರೆಂಡ್ಗೆ, ಗೆಳೆಯ ಗೆಳತಿಗೆ ಒಂದು ಪತ್ರ ಬರೀರಿ ಅಂತ. ಸೊ ಇದಕ್ಕೆ ಕೂಡ ಫಾರ್ಮ್ಯಾಟ್ ಇದೆ. ನೀವು ಆ ಡೇಟ್ ಆಗ್ಲಿ, ಇಲ್ಲ ಡೇಟು, ಪ್ಲೇಸು, ಯಾರಿಗೆ ಬರಿತಾ ಇದ್ದೀರಾ, ಮತ್ತೆ ಇಂದ, ಇಲ್ಲಿ ಸಂಬೋಧನೆ, ಪ್ರೀತಿಯ ಗೆಳತಿ ಏನೋ ಹೆಸರು ಅದು, ಮತ್ತೆ ಬಾಡಿ ಆಫ್ ದ ಲೆಟರ್ ತುಂಬಾ ಇಂಪಾರ್ಟೆಂಟು, ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಇತಿ ನೀವೇನ್ ಬರೀತೀರಾ ಅದು, ಮತ್ತೆ ಇನ್ನೊಂದ್ಸಲ ಅಡ್ರೆಸ್ ಬರೀತೀರಾ ಅದು. ಈ ಪಾರ್ಟ್ಸ್ ಆಫ್ ದ ಬಾಡಿ, ಪಾರ್ಟ್ಸ್ ಆಫ್ ದ ಲೆಟರ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಇದಕ್ಕೆ ಹೆಚ್ಚಿನ ಮಾರ್ಕ್ಸ್ ಇರುತ್ತೆ. ಬಾಡಿ ಆಫ್ ದ ಲೆಟರ್ ವಿಲ್ ಹ್ಯಾವ್ ಮೋರ್ ಮಾರ್ಕ್ಸ್, ನಿಮಗೆ ಗೊತ್ತಿರೋ ಹಾಗೆ. ಸೊ ಈ ಫಾರ್ಮ್ಯಾಟ್ ತುಂಬಾ ಇಂಪಾರ್ಟೆಂಟು. ನಾನು ನನ್ನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. 1-2 ಪತ್ರಗಳನ್ನ ನೀವು ಬರೀಬೇಕು. ಕೈಯಲ್ಲಿ ಪೆನ್ ತಗೊಂಡು ಪೇಪರಲ್ಲಿ ಬರೀರಿ. 2 ಬರೆದ್ರೆ ನಿಮ್ಗೆ ಜ್ಞಾಪಕ ಇರುತ್ತೆ ಫಾರ್ಮ್ಯಾಟ್ ಹೀಗಿದೆ ಅಂತ. ಫಾರ್ಮ್ಯಾಟ್ ಕೂಡ ನಿಮ್ಗೆ ಮಾರ್ಕ್ಸ್ ಇದೆ. ಆದ್ರೆ ಫಾರ್ಮ್ಯಾಟ್ ಅಂದ್ರೆ ನಾನು ಇಲ್ಲಿ ಬರ್ದಂಗೆ ಹಿಂಗೆ ಲೈನ್ಗಳು ಎಲ್ಲ ಬರಿಬೇಡಿ, ಸರಿಯಾಗಿ ಬರಿಬೇಕು. ಡೇಟ್ ಅಂದ್ರೆ ಡೇಟ್ ಹಾಕ್ಬೇಕು, ಅವತ್ತಿನ ಡೇಟ್ ಹಾಕಿ. ಪ್ರೀತಿಯ ಗೆಳೆಯ ವಾಟ್ ಎವರ್ ನೇಮ್ ಅದೆಲ್ಲ ಬರಿಬೇಕಾಗುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಲ್ಲ ವಿಡಿಯೋಸ್ ಅಲ್ಲಿ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಎರಡನೇ ಕ್ವಶನ್ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಇಲ್ಲಿ ನಮ್ಮ ಪತ್ರಕ್ಕೆ ಏನ್ ಬೇಕೋ ಆ ವರ್ಡ್ಸ್ ಅದನ್ನ ಇಲ್ಲಿ ನಾವು ಆರಿಸ್ಕೋಬಹುದು, ರಿಟ್ರೀವ್ ಮಾಡಬಹುದು. ಇದ್ರಿಂದ ಹೇಗೆ ಅಂತ ಹೇಳ್ತೀನಿ. ಒಂದು ಯಾರಿಗೆ ಅಂತ, ಯಾರು ಬರಿತಾ ಇರೋದು ಅಂತ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಬರಿಬಹುದು. ಯಾರಿಗೆ ಅಂತ ಇಲ್ಲೇ ಕೇಳಿರ್ತಾರೆ. ಇದು ಏನು ಓದ್ಬಿಡೋಣ. ನಿಮ್ಮ ಬಡಾವಣೆಯಲ್ಲಿ ಕಸ ಮತ್ತು ಮಣ್ಣಿನಿಂದ ಒಳಚರಂಡಿಗಳು ತುಂಬಿದ್ದು ಮಳೆಗಾಲದಲ್ಲಿ ನೀರು ಚರಂಡಿಯಲ್ಲಿ ಹೋಗದೆ ರಸ್ತೆ ಮೇಲೆ ಹರಿಯುವುದರಿಂದ ವಾಹನಗಳ ಸಂಚಾರಕ್ಕೆ ಅಡ್ಡಿಯುಂಟಾಗುತ್ತಿದೆ ಎಂದು ತಿಳಿಸಿ ಚರಂಡಿಗಳ ಸ್ವಚ್ಛತೆಗಾಗಿ ಮನವಿ ಮಾಡಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ. ಯಾರಿಗೆ ಬರಿತಾ ಇದ್ದೀರಾ? ಆಯುಕ್ತರು. ಯಾವ ಆಯುಕ್ತರು? ಮಹಾನಗರ ಪಾಲಿಕೆ. ಆಯುಕ್ತರು ಅಂದ್ರೆ ಕಮಿಷನರ್. ಸೊ ಆಯುಕ್ತರು ಮಹಾನಗರ ಪಾಲಿಕೆ. ಯಾವ ಮಹಾನಗರ ಪಾಲಿಕೆ? ಬೆಂಗಳೂರ, ಮೈಸೂರ ಬರಿಬೇಕಾಗುತ್ತೆ. ಬೆಂಗಳೂರು ಮಹಾನಗರ ಪಾಲಿಕೆ. ಆಯ್ತಾ? ಮಹಾನಗರ ಪಾಲಿಕೆ ಬೆಂಗಳೂರು. ಪಿನ್ ಕೋಡ್ ಬೇಕಿದ್ರೆ ಬರಿಬಹುದು, ಕರೆಕ್ಟಾಗಿ ಬರೀರಿ. ಕರೆಕ್ಟಾಗಿ ಬರ್ದಿಲ್ಲ ಅಂದ್ರೂ ಅಲ್ಲಿ ನೀವು ಕರೆಕ್ಟಾಗಿ ಬರ್ದಿದ್ದೀರಾ ನಂಬರು, ಅದನ್ನ ವ್ಯಾಲಿಡಿಟಿ ಏನು ಚೆಕ್ ಮಾಡಲ್ಲ. ಆದ್ರೆ ನಿಮಗೆ ಗೊತ್ತಿರೋ ಅಷ್ಟನ್ನು ಸರಿಯಾದ ವಿಷಯವನ್ನ ಬರೀಬೇಕಲ್ಲಿ. ಮತ್ತೆ ಯಾರಿಗೆ ಅಂತ ನೋಡಿ, ರಿಟ್ರೀವ್ ಯಾವ ರೀತಿ ಮಾಡೋದಂತ. ಯಾರಿಗೆ ಅಂತ ಗೊತ್ತಾಯ್ತಾ? ಈಗ ಯಾಕೆ ಬರಿತಾ ಇದ್ದೀರಾ? ವಿಷಯ ಏನು? ವಿಷಯ ನಿಮ್ಮ ಬಡಾವಣೆಯಲ್ಲಿ ಚರಂಡಿಗಳ ಸ್ವಚ್ಛತೆಗಾಗಿ ಮನವಿ. ನಮ್ಮ ಬಡಾವಣೆಯಲ್ಲಿ, ನಿಮ್ಮ ಅಂತ ಬರಿಬಾರ್ದು, ನಿಮ್ಮನ್ನ ನಮ್ಮ ಅಂತ ಮಾಡ್ಕೋಬೇಕು. ನಮ್ಮ ಬಡಾವಣೆಯಲ್ಲಿ ಚರಂಡಿಗಳ ಸ್ವಚ್ಛತೆಗಾಗಿ ಮನವಿ, ಅದು ಬಂದು ಸಬ್ಜೆಕ್ಟ್. ಈಗ ಬಾಡಿ ಆಫ್ ದ ಲೆಟರ್ ಅಲ್ಲಿ ಇಲ್ಲಿರೋದನ್ನೇ ಯೂಸ್ ಮಾಡ್ಕೋಬಹುದು. ಏನು? ಮಳೆಗಾಲದಲ್ಲಿ ನೀರು ಹೋಗ್ತಾ ಇಲ್ವಂತೆ. ಯಾಕೆಂದ್ರೆ ಚರಂಡಿ ಅಂದ್ರೆ ಏನೊಂದು ಗೊತ್ತಿರಬೇಕು. ಗಟ್ಟರ್ ಚರಂಡಿ ಅಂದ್ರೆ ಒಳಚರಂಡಿ. ಚರಂಡಿನಲ್ಲಿ ಕಸ ಮತ್ತೆ ಮಣ್ಣು ತುಂಬಿಕೊಂಡು ಎಲ್ಲ ಫ್ಲಾಟ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಮಳೆ ಬಂದಾಗ ಏನು, ನೀರು ಚರಂಡಿನಲ್ಲಿ ಹೋಗ್ತಾ ಇಲ್ಲ, ಅದ್ರ ಬದಲೇನು ರಸ್ತೆನಲ್ಲಿ ರೋಡ್ ಮೇಲೆ ಹೋಗ್ತಾ ಇದೆ. ಆದ್ರಿಂದ ವಾಹನಗಳು, ವೆಹಿಕಲ್ಸ್ ಎಲ್ಲ ಓಡಾಡೋದಕ್ಕೆ, ಸಂಚಾರಕ್ಕೆ ತುಂಬಾ ಅಡ್ಡಿ ಉಂಟಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಅದೊಂದೇ ಅಲ್ಲ, ಆ ಕೊಚ್ಚೆ ನೀರು ರಸ್ತೆ ಮೇಲೆ ಎಲ್ಲ ಹರಿದು ನಾವೆಲ್ಲ ಓಡಾಡಿದ್ರೆ ನಮ್ಮ ಕಾಲ್ಗೆ ಎಲ್ಲಾನು, ಚಿಕ್ಕ ಮಕ್ಕಳು ಎಲ್ಲ ಏನಾದ್ರು ಆಟ ಆಡಿದ್ರೆ ಅವರ ಆರೋಗ್ಯಕ್ಕೆ ಕೂಡ ಹಾನಿಕರ. ಇದನ್ನು ಮೆನ್ಷನ್ ಮಾಡ್ಬೋದು. ಆದ್ರೆ ಇಲ್ಲಿ ಏನೇನು ಪದಗಳು ಬಳಸಿದ್ದಾರೆ ಅದನ್ನೆಲ್ಲಾನು ನೀವು ಯೂಸ್ ಮಾಡ್ಕೋಬೇಕು ಲೆಟರ್ ಅಲ್ಲಿ. ಸೊ ಈ ರೀತಿ ಇಲ್ಲಿ ನಾವು ವಿಷಯವನ್ನ ಇಲ್ಲಿ ಇದರಿಂದ ತೆಗಿಬಹುದು ನಮ್ಮ ಪತ್ರಕ್ಕೆ. ನಿಮ್ಗೆ ಇನ್ ಕೇಸ್ ಇದು ಬರೆಯೋದಕ್ಕಾಗಿಲ್ಲ ಅಂದ್ರೆ ಈ ಟಿಪ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಬರಿಬಹುದು. ಆದ್ರೆ ಫಾರ್ಮೆಟ್ ಅನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 1-2-3 ಬರೆದ್ರೆ ಸಾಕು. ಬರೀ ಫಾರ್ಮ್ಯಾಟ್ ಬರೀರಿ. ಒಂದು 4 ಪತ್ರ ಮಾತ್ರ 1-2 ಬರೀಲೇಬೇಕು. ಸೊ 7 ಮಾರ್ಕ್ಸ್ ಇದರಲ್ಲಿ ಬರುತ್ತೆ ಈಸಿಯಾಗಿ. ಇದಕ್ಕೆ ಪ್ರಬಂಧ ಅಷ್ಟು ಸಮಯವನ್ನ ಕೊಡುವ ಅವಶ್ಯಕತೆ ಇಲ್ಲ. ಈಗ 3ನೇ ಕ್ವಶನ್,
ಇಲ್ಲಿ ಸಮಯ ತುಂಬಾ ಕಡಿಮೆ ಯೂಸ್ ಮಾಡ್ಬೇಕು. ನೀವು ಬೇರೆ ಕ್ವಶನ್ ಅನ್ನ ಬರೆಯೋದಕ್ಕೆ ಇಟ್ಕೋಬೇಕಾಗುತ್ತೆ ಸಮಯನ. ಸೊ ಇಲ್ಲಿ ಪ್ಯಾಸೇಜ್ ಅನ್ನ ಓದಿ ಆಮೇಲೆ ಕ್ವಶನ್ಸ್ ಆನ್ಸರ್ ಮಾಡಬೇಕು. ಸೊ ಪ್ಯಾಸೇಜ್ ಅನ್ನ ಓದಿ ಆಮೇಲೆ ಕ್ವಶನ್ಸ್ ಅನ್ನ ನೋಡ್ತಾರೆ ಒಬ್ಬೊಬ್ರು. ನಾನು ನನ್ನ ರೀತಿ ಬೇರೆ. ನಾನು ಕ್ವಶನ್ಸ್ ಅನ್ನ ಫಸ್ಟ್ ಓದಿ ಆಮೇಲೆ ಪ್ಯಾಸೇಜ್ ಅಲ್ಲಿ ಹುಡುಕ್ತೀನಿ. ಅದಕ್ಕೆ ಹೆಂಗೆ ಅಂದ್ರೆ ನೋಡಿ, 1ನೇ ಕ್ವಶನ್, ಧರ್ಮಯ್ಯನು ಯಾರು? ಈತನು ಮಾಡುತ್ತಿದ್ದ ಸಹಾಯವನ್ನು ಕೊಚ್ಚಿಕೊಳ್ಳುತ್ತಿದ್ದವರು ಯಾರು? ಏಕೆ? ವಾಪಸ್ ಹೋಗ್ತೀನಿ ಕ್ವಶನ್ ಓದ್ಬಿಟ್ಟು. ನಿಮಗೆ ಕ್ವಶನ್ ಪೇಪರು ಕೈಯಲ್ಲಿರುತ್ತೆ. ಪೇಪರು ನೀವು ನೋಡೋದು ತುಂಬಾ ಈಸಿ ಆಗುತ್ತೆ. ನಾನು ಇದರಲ್ಲಿ ಸ್ಕ್ರಾಲ್ ಮಾಡ್ಬೇಕಾಗುತ್ತೆ. ಯಾರು ಧರ್ಮಯ್ಯ ಯಾರು ಅಂತ. ಧರ್ಮಯ್ಯ ಅವರ ಮನೆಯ ಸಮೀಪ. ಓಕೆ, ಸೊ ಫಸ್ಟ್ನೇ ಪ್ಯಾರಾಗ್ರಾಫ್ ಓದ್ಬಿಟ್ರೆ ನಮ್ಗೆ 1ನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಫಸ್ಟ್ನೇ ಪ್ಯಾರಾಗ್ರಾಫ್ ಮನ್ಸಲ್ಲಿ ಓದ್ಕೊಳ್ಳಿ, ಜೋರಾಗಿ ಓದ್ಬಾರ್ದು, ಮನ್ಸಲ್ಲಿ ಓದ್ಕೋಬೇಕು. ಓಕೆ, ಧರ್ಮಯ್ಯ ಯಾರು ಅಂತ. ಅವನ ಮನೆ, ಅವನು ಅಂದ್ರೆ ಯಾರು? ರಾಮಪ್ಪ. ರಾಮಪ್ಪನೆಂಬ ಶ್ರೀಮಂತನ ಮನೆಯ ಸಮೀಪದಲ್ಲಿ ವಾಸವಾಗಿದ್ದ ಬಡವನು ಧರ್ಮಯ್ಯ ಅಲ್ವಾ? ಮತ್ತೆ ಅವನು ಮಾಡ್ತಿದ್ದ ಸಹಾಯವನ್ನ ನಾನ್ ಮಾಡ್ತಾ ಇದ್ದೀನಿ ಅಂತ ಯಾರು ಕೊಚ್ಕೊಂತ ಇದ್ದು? ರಾಮಪ್ಪನೇ ಅಲ್ಲ? ಯಾರು ಅಂತ ಕೇಳಿರೋದು ರಾಮಪ್ಪ. ಯಾಕೆ ಅಂದ್ರೆ ಅದು ಅವನ ಒಂದು ಗುಣ. ಬೇರೆಯವರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಬಡವರಿಗೆ ಸಹಾಯ ಏನು ಮಾಡ್ತಾ ಇರಲಿಲ್ಲ. ಸಹಾಯವನ್ನು ಮಾಡದೆ ಬೇರೆಯವರು ಮಾಡಿದ, ಈಗ ಇತರರು ಅಂತಿದ್ದಾರಲ್ಲ, ನಿಮಗೆ ಗೊತ್ತಿಲ್ಲ ಅಂದ್ರೆ ಇತರರು ಅನ್ನೋ ಪದನ್ನೇ ಬಳಸ್ಕೊಳ್ಳಿ. ಬೇರೆಯವರು ಅಂತ ಗೊತ್ತಿದ್ರೆ ಬೇರೆಯವರಿಗೆ ಮಾಡಿದ ಸಹಾಯವನ್ನು ತನ್ನದೆಂದೇ ಹೇಳುತ್ತಾ ತನ್ನ ದೊಡ್ಡಸ್ತಿಕೆಯನ್ನು ಕೊಚ್ಚಿಕೊಳ್ತಿದ್ದನು. ಪರವಾಗಿಲ್ಲ, ಒಂದಷ್ಟು ನಿಮ್ಮದೇ ಆದ ವರ್ಡ್ಸ್ ಅಲ್ಲಿ ಯೂಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಇಲ್ಲಿರೋದನ್ನೇ ಬರೀರಿ. ಆದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇದೆಲ್ಲ ಅದನ್ನ ನೋಡ್ಕೊಳ್ಳಿ. ಈಗ 2ನೇ ಪ್ರಶ್ನೆ, ಸಾಧುವು ವಾಸವಾಗಿದ್ದುದು ಎಲ್ಲಿ? ಊರಿಗೆ ಬಂದ ಸಾಧುವು ಏನೆಂದು ಬೇಡಿದನು. ಪ್ಯಾಸೇಜ್ಗೆ ಹೋಗೋಣ. 2ನೇದ್ರಲ್ಲಿ ನೋಡೋಣ. 2ನೇದ್ರಲ್ಲಿ ಆ ಕ್ವಶನ್ಗೆ ಆನ್ಸರ್ ಇರುತ್ತೆ. ಸಾಧುವು ಎಲ್ಲಿ ವಾಸವಾಗಿದ್ದ? 1ನೇ ವಾಕ್ಯದಲ್ಲೇ ಇದೆ. ಸಾಧುವು ಊರಿನ ಹತ್ತಿರ, ಯಾವ ಊರು? ಶಿವಪುರ ಅನ್ನೋರು. ಶಿವಪುರದ ಹತ್ತಿರದ ಒಂದು ಗುಡ್ಡದಲ್ಲಿ ಸಾಧುವು ವಾಸವಾಗಿದ್ದ. ಊರಿಗೋಗಿ ಏನಂತ ಬೇಡ್ದ? ಊರಿಗೆ ಹೋಗಿ ಜನರನ್ನ ಏನಾದ್ರೂ ಸಹಾಯ ಮಾಡಿ, ನೀವು ಕೊಟ್ಟಿದ್ದು ನಿಮಗೆ ಎಂದು ಬೇಡಿದನು. ಅಷ್ಟೇ ಆನ್ಸರ್. ನೋಡಿ, ಈಸಿಯಾಗಿ 2 ಮಾರ್ಕ್ಸ್ ಪಟ್ ಪಟ್ ಅಂತ ಬರುತ್ತೆ. 3ನೇದು, ಊರಿನ ಜನರು ದೇವರನ್ನು ಪ್ರಾರ್ಥಿಸಲು ಕಾರಣವೇನು? ಸಾಧುವು ಜನರಿಗೆ ಹೇಗೆ ಸಹಾಯ ಮಾಡಿದನು? ಈಗ ಹೋಗೋಣ. ದೇವರನ್ನು ಪ್ರಾರ್ಥಿಸಲು. ಈಗ ಇದನ್ನು ಓದೋಣ. ಬಂತು. ಊರಿನಲ್ಲಿ ಮಳೆ ಬಂದು, ನೀವು ಮಾಯದಂತ ಮಳೆ ಅಂತ ಬರಿಬಹುದು, ಮಳೆ ಬಂದು ಅಂತ. ಮಳೆ ಬಂದು ಮನೆ ದನ ಕರುಗಳು ಕೊಚ್ಚಿ ಹೋದ್ದರಿಂದ ಆ ಜನರು ತಮ್ಮ ಪ್ರಾಣ ರಕ್ಷಣೆಗಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಇನ್ನೊಂದು ಕ್ವಶನ್ ಇದೆ, ಸಾಧುವು ಜನರಿಗೆ ಹೇಗೆ ಸಹಾಯ ಮಾಡ್ತಾನೆ ಅಂತ. ಮಳೆ ಬಂದು ಎಲ್ಲ ಕೊಚ್ಚೋಗಿತ್ತಲ್ಲ, ಆಗ ಸಾಧು, ಈಗ ನಾವು ಈ ಲಾಸ್ಟ್ ಪ್ಯಾರಾಗ್ರಾಫ್ ಅನ್ನ ಓದ್ಕೊಳ್ಳೋಣ. ಮನಸ್ಸಿನಲ್ಲೇ ಓದ್ಕೋಬೇಕು. ಸಾಧು ಜನರನ್ನೆಲ್ಲ ಬೆಟ್ಟದ ಮೇಲೆ ಕರೆದೊಯ್ದು, ಯಾಕಂದ್ರೆ ಮಳೆ ಬಂದು ಪಾಪ ಅವ್ರಿಗೇನು ಇರಲಿಲ್ಲ, ತನ್ನ ಗುಡಿಸಲಿಗೆ ಕರ್ಕೊಂಡೋಗಿ ಆಶ್ರಯನ ಕೊಟ್ಟು, ನೀವು ಕೊಟ್ಟ ಎಲ್ಲಾ ವಸ್ತುಗಳು ಇಲ್ಲೇ ಇದೆ, ಅವುಗಳನ್ನ ನೀವೇ ಉಪಯೋಗಿಸ್ಕೊಳ್ಳಿ ಅಂತ. ಸೊ ಜನರು ಯಾರ್ಯಾರು ಏನೇನು ಕೊಟ್ಟಿದ್ರು ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರು ಪಾಪ. ಈ ರೀತಿ ಸಹಾಯ ಮಾಡ್ತಾನೆ ಸಾಧು. ಈಗ 4ನೇ ಪ್ರಶ್ನೆ, ಗುಡಿಸಲಿನಲ್ಲಿ ರಾಮಪ್ಪನಿಗೆ ದೊರೆತ ವಸ್ತು ಯಾವುದು? ಏಕೆ? ರಾಮಪ್ಪನಿಗೆ ಯಾವ್ದಪ್ಪ ದೊರಕಿದ್ದು? ಹರಕಲ್ ಬಟ್ಟೆ ದೊರಕಿತು. ಅದು ಒಂದು ಕ್ವಶನ್. ಯಾಕೆ ಅದು ಸಿಕ್ಕಿದ್ದು? ಯಾಕೆ ಅಂತ. ಯಾಕೆ ಅಂದ್ರೆ ಅವನು ಕೊಟ್ಟಿದ್ದ ಹರಕಲ್ ಬಟ್ಟೆನೆ. ಸಾಧು ಊರಿನಲ್ಲಿ ಬೇಡದಕ್ಕೆ ಬಂದಾಗ ರಾಮಪ್ಪ ಏನು ಹರಕಲ್ ಬಟ್ಟೆಯನ್ನ ಸಾಧುವಿನ ಮೇಲೆ ಎಸ್ದಿದ್ದ. ಈಗ ಕಷ್ಟಕಾಲದಲ್ಲಿ ನೀವು ಕೊಟ್ಟಿರೋದನ್ನ ನೀವು ತಗೊಳ್ಳಿ ಅಂದಾಗ ಹರಕಲ್ ಬಟ್ಟೆನೆ ಸಿಕ್ತು ರಾಮಪ್ಪನಿಗೆ. ಬಂತಾ? 2 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ನೋಡಿ. ಆ ಪ್ಯಾಸೇಜ್ ಅಲ್ಲಿರೋದನ್ನ ಜಸ್ಟ್ ಬರೆಯೋದು ಆನ್ಸರ್ ಆಗಷ್ಟೇ. ಇವಾಗ 5ನೇ ಪ್ರಶ್ನೆ, ಈ ಗದ್ಯ ಭಾಗದಿಂದ ನೀವು ಕಲಿತ ನೀತಿ ಪಾಠವೇನು? ಏನಪ್ಪಾ ಇದರಿಂದ ನೀವು ಪಾಠ ಕಲ್ತಿದ್ದು ಅಂತ. ನೀತಿ ಪಾಠ ಏನು? ಅದಕ್ಕೆ 2 ಮಾರ್ಕ್ಸ್ ಇದೆ. ಸೊ ಸ್ವಲ್ಪ ಒಂದು 3-4
ವಾಕ್ಯಗಳನ್ನು ನೀವು ಬರಿಬೇಕಾಗುತ್ತೆ. ಇಲ್ಲಿ ಬರೀ 2 ವಾಕ್ಯ ಅಲ್ಲ, 3-4 ವಾಕ್ಯ ಬರೀರಿ. ನಿಮ್ಗೆ ಒಂದು ನೀತಿ ಪಾಠ ಗೊತ್ತಾಗಿಲ್ಲ ಅನ್ಕೊಳ್ಳಿ, ಇಲ್ಲಿ ಏನಪ್ಪ ಬರೆಯೋದು ಅಂತ. ಆದ್ರೆ ಇವಾಗ ನಾವು ಓದಿದ್ದ ಪ್ಯಾಸೇಜ್ ಇಂದ ಏನೋ ಒಂದಷ್ಟು ಅರ್ಥ ಆಗಿದೆಯಲ್ಲ ನಿಮ್ಗೆ. ಅಂದ್ರೆ ನಾವು ಬೇರೆಯವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡಿದ್ರೆ, ಯಾವುದೋ ಒಂದು ಕಾಲದಲ್ಲಿ ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನ ಅದು ಬಂದು ಆ ಸಹಾಯ ಬಂದು ನಮ್ಗೆ ಸಹಾಯ ಮಾಡುತ್ತೆ ಅನ್ನೋ ಹಂಗೆ, ನಮಗೆ ಕಷ್ಟ ಕಾಲದಲ್ಲಿ ಆ ಪ್ರತಿಫಲ ಸಿಗುತ್ತೆ ಅನ್ನೋದು. ನೀವು ಅದನ್ನ ಆ ರೀತಿ ವಾಕ್ಯದಲ್ಲೇ ಬರೀಬಹುದು, ಒಂದು 2-3 ವಾಕ್ಯ ಬರ್ಬೋದು. ಸೊ ನಾವು ಬೇರೆಯವ್ರಿಗೆ ಏನೇ ಸಹಾಯ ಮಾಡಿದ್ರು ನಾವು ಕಷ್ಟ ಕಾಲದಲ್ಲಿದ್ದಾಗ ಅದರ ಪ್ರತಿಫಲ ಕಾಣಬಹುದು. ಯಾವಾಗೋ ಒಂದಿನ ಆ ಪ್ರತಿಫಲ ಸಿಗುತ್ತೆ ನಮ್ಗೆ. ಅದೇ ನಾವು ಬೇರೆಯವ್ರಿಗೆ ತೊಂದರೆ ಮಾಡಿರ್ತೀವಿ ಅನ್ಕೊಳ್ಳಿ, ಯಾವುದೋ ಒಂದು ಕಾಲದಲ್ಲಿ ಆ ರೀತಿಯಾದಂತಹ ತೊಂದರೆ ನಮಗೂ ಬರುತ್ತೆ ಅನ್ನೋದು. ಅಂದ್ರೆ ರಾಮಪ್ಪನ ಎಕ್ಸಾಂಪಲ್ ಇಲ್ಲಿ ಬಂತಲ್ಲ, ಹರಕಲ್ ಬಟ್ಟೆ ಕೊಟ್ಟಿದ್ದ, ಹರಕಲ್ ಬಟ್ಟೆ ಬಂತು ಅವನ ಕಷ್ಟ ಇದ್ದಾಗ. ಆದ್ರೆ ಪಾಪ ಧರ್ಮಯ್ಯ ಒಳ್ಳೆಯವನು, ಅವನ ಕಂಬಳಿನ ಅವನಿಗೆ ಕೊಟ್ಟ. ಯಾವಾಗ್ಲೂ ಒಳ್ಳೆಯವರೇ ಸಿಕ್ಬೇಕಲ್ಲ, ಒಂದೊಂದ್ಸಲ ನಮಗೆ ಆ ರೀತಿಯಾದಂತಹ ಪ್ರತಿಫಲ ಸಿಕ್ಬೋದು. ಹರಕಲ್ ಬಟ್ಟೆ ಪ್ರತಿಫಲ ಸಿಕ್ತು ರಾಮಪ್ಪನ್ಗೆ. ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು ಆ ಲಾಸ್ಟ್ ಕ್ವಶನ್ ಅಲ್ಲಿ. ರಾಮಪ್ಪ ಈ ರೀತಿ ಹರಕಲ್ ಬಟ್ಟೆ ಕೊಟ್ಟಿದ್ದ, ಕೋಪ ಮಾಡ್ಕೊಂಡು ಈ ಸಾಧುಗೆ ಏನಪ್ಪ ಅಂತ ಎತ್ತು ಬಿಸಾಕಿದ್ದ. ಅವನ್ ಕಷ್ಟದಲ್ಲಿದ್ದಾಗ ಹರಕಲ್ ಬಟ್ಟೆ ಸಿಕ್ತು ಅವನ್ಗೆ. ಅದೇ ಅವನು ಬೇರೆ ಏನಾದ್ರೂ ಚೆನ್ನಾಗಿರೋದು ಕೊಟ್ಟಿದ್ರೆ ವಸ್ತು, ಚೆನ್ನಾಗಿರೋದು ಸಿಗ್ತಾ ಇತ್ತು, ರಾಮಪ್ಪನ ಕಷ್ಟ ತೀರ್ತಾ ಇತ್ತು. ಅವಾಗ ಏನೋ ಒಂದು ತಿಂಡಿ ಗಿಂಡಿ ಏನಾದ್ರೂ ಕೊಟ್ಟಿದ್ರೆ ಅವನ್ಗೆ ಊಟನಾದ್ರೂ ಸಿಗ್ತಾ ಇತ್ತು. ಮತ್ತೆ ಈ ನೀತಿ ಪಾಠದಲ್ಲಿ ನೀವು ಬೇಕಾದ್ರೆ ಒಂದು ಗಾದೆನೂ ಬರಿಬಹುದು. ಇಲ್ಲಿ ಗಾದೆ ಅಂದ್ರೆ ಮಾಡಿದ್ದುಣ್ಣ ಮಾರಾಯ ಅಂತ ಹೇಳ್ಬೋದು. ನಿಮಗ್ ಗೊತ್ತಾಗದೆ ಹೋಗ್ಬೋದು, ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ತೀವೋ ಅದನ್ನ ತಿನ್ನೋದು. ಅಂದ್ರೆ ನಾವು ಸಹಾಯ ಮಾಡಿದ್ರೆ, ಸಹಾಯ ನಮ್ಗೆ ಕಷ್ಟ ಕಾಲದಲ್ಲಿದ್ದಾಗ ಯಾರೋ ಒಬ್ರು ಸಹಾಯ ಮಾಡ್ತಾರೆ ಅಂತ. ನಿಮಗೆ ಅದು ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳಿದ ರೀತಿ ಆ ಪ್ಯಾಸೇಜ್ ನಲ್ಲಿ ನಿಮಗೆ ಏನು ಕಂಟೆಂಟ್ ಸಿಗುತ್ತೆ ಅದನ್ನೊಂದು 3-4 ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಸೊ ಇದಕ್ಕೆ ನೀವು ತುಂಬಾ ಸಮಯ ತಗೋಬಾರ್ದು ಮಕ್ಕಳೇ. ಈಗ ಕ್ವಶನ್ ನಂಬರ್ 4, ಈ 4 ಅಲ್ಲಿ ಮಾತ್ರ 8 ಮಾರ್ಕ್ಸ್ ಎಲ್ಲರೂ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಮತ್ತೆ ಇಲ್ಲಿ ಏನು ಅಂದ್ರೆ, ಇವಾಗ ಕ್ವಶನ್ ನಂಬರ್ 4 ಬರ್ದು 1 ಬರ್ದು 1, 2, 8 ಕ್ವಶನ್ ಅಲ್ವಾ, 8 ಬರ್ಕೊಂಡು ಹೋಗ್ಬಿಡಿ. ನಿಮ್ಗೆ ಯಾವ್ಯಾವ್ದು ಆನ್ಸರ್ ಗೊತ್ತಿದೆಯೋ ಅದು ಆನ್ಸರ್ ಬರ್ಕೊಂಡು ಹೋಗಿ. ಯಾವ್ದು ಗೊತ್ತಿಲ್ವೋ ಅದನ್ನ ಬಿಡಿ, ಮತ್ತೆ ವಾಪಸ್ ಬಂದು ಜ್ಞಾಪಕ ಇಟ್ಕೊಂಡು ಬರಿಬೇಕು. ಇಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಡಿ, ಲಾಸ್ಟ್ ಅಲ್ಲಿ ಬಂದು ಬರಿಬಹುದು. 1 ಮಾರ್ಕ್ಸ್ ಅಷ್ಟೇ ಅಲ್ವಾ ಒಂದೊಂದು ಕ್ವಶನ್ಗೂ. ಪರೋಪಕಾರ ಪದದ ಸಮಾನಾರ್ಥಕ, ಸಮಾನ ಅರ್ಥ. ಸೊ ಸಮಾನ ಅರ್ಥ ಅಂದ್ರೆ ಮೀನಿಂಗ್ ಇದರದು. ಪರೋಪಕಾರ, ಪರ ಉಪಕಾರ, ಉಪಕಾರ ಇದ್ರ ಮೀನಿಂಗ್. ಉಪಕಾರ ಅಂದ್ರೆ ಹೆಲ್ಪ್, ಪರೋಪಕಾರ ಅಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡೋದು ಅಂತ. ನೋಡೋಣ, ಸೋಲು, ಪರಾಭವ, ಉಪಕಾರ, ಸಿಕ್ಕೋಯ್ತು ಆನ್ಸರ್, ಪರಾಜಯ. ಪರೋಪಕಾರ ಸಮಾನಾರ್ಥಕ ಪದ ಬಂದು ಉಪಕಾರ, ಸೊ ಸಿ ಅಂತ ಬರೀಬಹುದು. ಈಗ ಎರಡನೇದು ದುರ್ಬಲ, ಈ ಪದದ ವಿರುದ್ಧಾರ್ಥಕ ಪದ. ವಿರುದ್ಧ, ವಿರುದ್ಧ ಅಂದ್ರೆ ಆಪೋಸಿಟ್, ಜ್ಞಾಪಕ ಇಟ್ಕೊಳ್ಳಿ ಈ ಪದನ. ಯಾಕಂದ್ರೆ ಇಲ್ಲಿ ಮೀನಿಂಗ್ ಕೂಡ ಕೊಟ್ಟಿರ್ತಾನೆ, ನೀವು ಆಪೋಸಿಟ್ ಮೀನಿಂಗ್ ಅಂತ ಕನ್ಫ್ಯೂಷನ್ ಇರಬಾರ್ದು. ವಿರುದ್ಧ ಅಂದ್ರೆ ಆಪೋಸಿಟ್ ವರ್ಡ್ ಚೂಸ್ ಮಾಡ್ಬೇಕು. ದುರ್ಬಲ, ದುರ್ಬಲ ಅಂದ್ರೆ ಒಂದು ರೀತಿ ಅಡ್ಜೆಕ್ಟಿವ್, ವೀಕ್ ಪರ್ಸನ್ ಅಂತ. ಅರ್ಥ ಹೇಳ್ತಾ ಇದ್ದೀನಿ ನಾನು, ಇದಕ್ಕೆ ಆನ್ಸರ್ ಹೇಳ. ಸೊ ಬಲಹೀನ ಇದಕ್ಕೆ ಅರ್ಥ. ಬಲ ಅಂದ್ರೆ ಎನರ್ಜಿ. ಸಬಲ, ಸೊ ಇದಕ್ಕೆ ಆನ್ಸರ್ ಬಂದು ಸಬಲ. ಸಬಲ ಅಂದ್ರೆ ಎನರ್ಜೆಟಿಕ್ ಪರ್ಸನ್, ವೀಕ್ ಪರ್ಸನ್ ಎನರ್ಜೆಟಿಕ್ ಪರ್ಸನ್. ಬಲವಂತ, ಬಲವಂತನೂ ಆಕ್ಚುಲಿ ಬರುತ್ತೆ, ಆದ್ರೆ ಇಲ್ಲಿ ಏನು ಅಂದ್ರೆ ದು ಅನ್ನುವಂತಹ ಒಂದು ಪದ ಬಂದಿದೆ. ಸೊ ಇಲ್ಲಿ ಸ ಅನ್ನುವಂತಹ ಪದ ಬಂದಿದೆ. ಇವೆರಡು ವಿರುದ್ಧಾರ್ಥಕ ಪದಗಳಲ್ಲಿ ಮ್ಯಾಚ್ ಆಗುತ್ತೆ. ದುರ್ಬಲ, ಸಬಲ ಸಮಾನಾರ್ಥಕ ಪದಗಳು ಬೇರೆ, ವಿರುದ್ಧ ಪದ ಬೇರೆ. ಸೊ ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕು. ಸೊ ದುರ್ಬಳಕೆ, ಸದ್ಬಳಕೆ, ಒಂದಷ್ಟು ವರ್ಡ್ಸ್ ಇರುತ್ತೆ, ಅದನ್ನ ಡೈರೆಕ್ಟ್ ಆಗಿ ನಿಮ್ಗೆ ಫ್ಲಾಶ್ ಆಗ್ಬೋದು, ತುಂಬಾ ಈಸಿ ಆಗಿರೋದು. ಒಂದಷ್ಟು ಕಷ್ಟ ಆಗ್ಬೋದು, ಆಗ ನೀವು ಅಲ್ಲಿ ಗ್ಯಾಪ್ ಬಿಡಿ, ಅಂದ್ರೆ ಬರಿಬೇಡಿ ಆನ್ಸರು, ಲಾಸ್ಟ್ ಅಲ್ಲಿ ಬಂದು ಬರೀರಿ.
ತಪ್ಪು ಬರೆಯೋದು ಬೇಡ. ಈಗ ಮೂರನೇದು, ಸರಿಯಾದ ವಾಕ್ಯವನ್ನು ಗುರುತಿಸಿ. ಇದು ತುಂಬಾ ಈಸಿ. ನೀವೇನು ಸೆಂಟೆನ್ಸ್ ಅನ್ನ ಓದ್ಬೇಕು. ಯಾವ ಸೆಂಟೆನ್ಸ್? ಸಮ್ ಸೆಂಟೆನ್ಸ್ ಇಸ್ ಮೇಕಿಂಗ್ ಸೆನ್ಸ್. ಸೊ ಅದೇ ಸರಿಯಾದ ಉತ್ತರ. ಆದ್ರೆ ಕನ್ನಡದಲ್ಲಿ ಬೇರೆ, ಇಂಗ್ಲಿಷಲ್ಲಿ ಬೇರೆ ಅಲ್ವಾ ವಾಕ್ಯಗಳು. ಸೊ ಇಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಓದ್ಬೇಕು. ನೋಡಿ, ಇದು ಏನೋ ಒಂಥರ ಇದೆಲ್ಲ. ಮಕ್ಕಳು ಮೈದಾನದಲ್ಲಿ ಆಡಿದರು ಅತ್ಯುತ್ತಮವಾಗಿ ಅಲ್ಲ, ಮಕ್ಕಳು ಮೈದಾನದಲ್ಲಿ ಅತ್ಯುತ್ತಮವಾಗಿ ಆಡಿದರು. ಸೊ ಸೆಂಟೆನ್ಸ್ ಅನ್ನ ನೀವು ಓದ್ಬೇಕು. ಇದಕ್ಕೆ ಸರಿಯಾದ ಉತ್ತರ ಎ. ಇನ್ನು ಬೇರೆವೆಲ್ಲ ಓದಿ ಅದು ಸರಿಯಾಗಿ ಅನ್ಸಲ್ಲ. ಈಗ ಆಟಗಾರ ಈ ಪದದ ಅನ್ಯ ಲಿಂಗ. ಲಿಂಗ ಅಂದ್ರೆ ಜೆಂಡರ್, ಅನ್ಯ ಅಂದ್ರೆ ಅಪೋಸಿಟ್ ಜೆಂಡರ್, ಬೇರೆ ಲಿಂಗ. ಆಟಗಾರ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಟಗಾರ್ತಿ. ಇಲ್ಲೆಲ್ಲ ನಿಮ್ಮನ್ನ ಕನ್ಫ್ಯೂಷನ್ ಮಾಡೋದಕ್ಕೆ ಇವೆಲ್ಲ ಕೊಟ್ಟಿರ್ತಾರೆ. ಆದ್ರೆ ನಿಮ್ಗೆ ಈ ಪದ ಗೊತ್ತಿರ್ಬೇಕಾಗುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಅದನ್ನ ಬಿಟ್ಟು ಲಾಸ್ಟ್ ಅಲ್ಲಿ ಗೆಸ್ ಮಾಡಿ ಆನ್ಸರ್ ಬರೀರಿ. ಯಾವ್ದನ್ನ ಆನ್ಸರ್ ಮಾಡದೆ ಬಿಡ್ಬೇಡಿ, ಯಾಕಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಏನೂ ಇಲ್ಲ. ಎಲ್ಲಾ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಿ ಪ್ಲೀಸ್. ಈಗ 5ನೇದು, ಕಲೆಗಾರ ಈ ಪದದ ಬಹುವಚನ. ವಚನ ಅಂದ್ರೆ ಏನೋ ಸಿಂಗುಲರ್ ಪ್ಲೂರಲ್, ಬಹುವಚನ. ಬಹುವಚನ ಅಂದ್ರೆ ಪ್ಲೂರಲ್, ಏಕವಚನ ಅಂದ್ರೆ ಸಿಂಗುಲರ್. ಕಲೆಗಾರ, ಇದಕ್ಕೆ ಸರಿಯಾದ ಉತ್ತರ ಬಂದು ಕಲೆಗಾರರು. ಕಲೆಗಾರ್ತಿ ಕೊಟ್ಟಿದ್ದಾರೆ. ಕಲೆಗಾರ್ತಿ ಅಂದ್ರೆ ಇದು ಲಿಂಗ. ಕಲಾಗಾರ್ತಿ ಕೊಟ್ಟಿದ್ದಾರೆ, ಕಲೆಗಾರ್ತಿ ಅಲ್ಲ. ಓಕೆ, ಸರಿ. ಈಗ 6ನೇ ಪ್ರಶ್ನೆ, ನನ್ನ ತಂದೆಯು ಸುಗಮ ಸಂಗೀತ ಹಾಡಿದ್ದರು. ಸೊ ಇಲ್ಲಿ ಕಾಲ, ಸರಿಯಾದ ಕಾಲ. ಹಾಡಿದರು ಅಂದ್ರೆ ಭೂತಕಾಲ. ಸೊ ಇಲ್ಲಿ ನಾನು ನನ್ನ ವಿಡಿಯೋದಲ್ಲಿ ಒಂದಷ್ಟು ವರ್ಡ್ಸ್ ದ ಅಂದ್ರೆ ಯಾವ್ದು ಬರುತ್ತೆ, ಉತ್ತ, ವಾ ಅನ್ ಬಂದಾಗ ಯಾವ ಕಾಲ ಅಂತ ನೀವು ಗೆಸ್ ಮಾಡಿ ಅಲ್ಲ, ಸರಿಯಾಗಿ ಬರಿಬಹುದು. ಇವೆಲ್ಲ ಈಸಿ ಕ್ವಶನ್ಸ್. ಆದ್ರೆ ಇವು ಏನು ಅಂತ ನೀವು ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ವಚನ ಅಂದ್ರೆ ಏನು, ಅದು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಇದು ವಿಭಕ್ತಿ ಪ್ರತ್ಯಯ ಕೂಡ ತುಂಬಾನೇ ಈಸಿ. ಈ ಸೆಂಟೆನ್ಸ್ ಅನ್ನ ಓದಿ ಅದಕ್ಕೆ ಇಲ್ಲಿ ಯಾವ್ದು ಮಿಸ್ ಆಗಿದೆ ಅಂತ ಮ್ಯಾಚ್ ಮಾಡಿ, ತುಂಬಾ ಈಸಿ ಆಗುತ್ತೆ. ಮಕ್ಕಳು ಶಾಲೆ ಆಟದ, ಶಾಲೆಯ, ಆಟದ ಮೈದಾನ, ಮೈದಾನದಿಂದ ಆಡುತ್ತಿದ್ದಾರೆ, ಮೈದಾನ ಎಲ್ಲಿ ಆಡುತ್ತಿದ್ದಾರೆ, ಮೈದಾನದಲ್ಲಿ ಆಡುತ್ತಿದ್ದಾರೆ ಅಲ್ಲ, ಮೈದಾನದಲ್ಲಿ ಕರೆಕ್ಟ್ ಅಲ್ಲ. ಮಕ್ಕಳು ಶಾಲೆಯ ಮೈದಾನದಲ್ಲಿ ಆಡುತ್ತಿದ್ದಾರೆ, ಇದು ರಾಂಗು. ಶಾಲೆಯಲ್ಲಿ ಮೈದಾನದಲ್ಲಿ ಅಲ್ಲ, ಶಾಲೆಯ ಮೈದಾನದಲ್ಲಿ ಆಡುತ್ತಿದ್ದಾರೆ. ಸೊ ಇವೆಲ್ಲ ನಿಮ್ಗೆ ಕರೆಕ್ಟ್ ಅಂತ ಹೇಗ್ ಗೊತ್ತಾಗುತ್ತೆ? ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ನಾನು ಮಾಡಿದ್ದೀನಿ, ನಿಮ್ಮ ಹತ್ರನೂ ಇರ್ಬೋದು ಆನ್ಸರ್ಸು. ಗ್ರಾಮರ್ ವಿಡಿಯೋಸ್ ಮಾಡಿದ್ದೀನಿ, ವಿಭಕ್ತಿ ಪ್ರತ್ಯಯ ಸಪ್ರೇಟ್ ಮಾಡಿದ್ದೀನಿ. ನಿಮ್ಗೆ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನೊಂದು ಗೊತ್ತಿಲ್ಲ ಅಂದ್ರೆ ಆ ವಿಡಿಯೋಗೆ ಹೋಗಿ ನೋಡಿ, ತುಂಬಾ ಈಸಿ ಇವೆಲ್ಲಾನು. ನೋಡಿ 8 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಇದು ಗಾದೆ. ಸೊ ಗಾದೆ, ಎಲ್ಲಾ ಗಾದೆಗಳನ್ನ ನೀವು ಬೈ ಹಾರ್ಟ್ ಮಾಡಕ್ಕೆ ಇಲ್ಲ ಓದ್ಕೊಳ್ಳೋದಕ್ಕಾಗಲ್ಲ. ನಿಮ್ಗೆ ಗೊತ್ತಿರೋ ಗಾದೆ ಬಂದ್ರೆ ಬರೀರಿ, ಇಲ್ಲ ಅಂದ್ರೆ ಅದ್ರ ಮೀನಿಂಗ್ ಏನಿರ್ಬೋದು ಅಂತ ಗೆಸ್ ಮಾಡಿ ಲಾಸ್ಟ್ ಅಲ್ಲಿ ಬರೀರಿ. ಇದಕ್ಕೆ ತುಂಬಾ ಸಮಯನ ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ, ವೇಸ್ಟ್ ಮಾಡಬೇಡಿ ಟೈಮು ಈ ಕ್ವಶನ್ಗಳಲ್ಲಿ. ಲಾಸ್ಟ್ ಅಲ್ಲಿ ಬರೀರಿ, ಆದ್ರೆ ಖಾಲಿ ಆನ್ಸರ್ ಮಾಡದೆ ಬರಬೇಡಿ, ಎಲ್ಲದಕ್ಕೂ ಆನ್ಸರ್ ಬರೀರಿ. ನೀವು ತಪ್ಪಾಗಿ ಆನ್ಸರ್ ಬರೆದ್ರೆ ನೆಗೆಟಿವ್ ಮಾರ್ಕ್ಸ್ ಏನೂ ಇಲ್ಲ, ಎಲ್ಲದಕ್ಕೂ ಮಾರ್ಕ್ಸ್ ಕೊಡ್ತಾರೆ. ಅಂದ್ರೆ ಸರಿಯಾದ ಉತ್ತರಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಈಗ 8ನೇ ಪ್ರಶ್ನೆ ಏನು ಅಂದ್ರೆ, ಡ್ಯಾಶ್ ಉದಾಸೀನವೇ ಮದ್ದು, ಈ ಗಾದೆ ಮಾತನ್ನ ಪೂರ್ಣಗೊಳಿಸಿ. ಇದಕ್ಕೆ ಒಂದು ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಉದಾಸೀನ ಅಂದ್ರೆ ಇಗ್ನೋರ್. ಓಕೆ, ಸೊ ಇಲ್ಲಿ ನಿಮ್ಗೆ ಒಂದಷ್ಟು ಅರ್ಥ ಆಗದೆ ಇರ್ಬೋದು. ಅರ್ಥ ಆಗಿಲ್ಲ ಅಂದ್ರೆ ಗೆಸ್ ಮಾಡಿ, ನೀವು ಆನ್ಸರ್ ಗೆಸ್ ಮಾಡಿ ಬರೀರಿ. ಅರ್ಥ ಆಗಿಲ್ಲ ಅಂದ್ರೆ ಯಾವುದೋ ಒಂದು ಆನ್ಸರ್ ಬರೀರಿ, ಆದ್ರೆ ಖಾಲಿ ಪೇಪರ್ ಅನ್ನ ಅಂದ್ರೆ ಖಾಲಿ ಈ ಕ್ವಶನ್ ಅನ್ನ ಆನ್ಸರ್ ಮಾಡದೆ ಬಿಟ್ಟು ಬರಬೇಡಿ ಎಕ್ಸಾಮ್ ಅಲ್ಲಿ. ಓಕೆ, ನಿಮಗೆ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ, ಸಬ್ಜೆಕ್ಟ್ ರಿಲೇಟೆಡ್ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಮಕ್ಕಳೇ.